ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1 ಅದರ ಕೀ ಆನ್ಸರ್ಸನ್ನು ಕೂಡ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟು 8 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ಒಟ್ಟು 8 ಅಂಕಗಳು. ಅಹೋಮ್ ರಾಜವಂಶದ ಸ್ಥಾಪಕ ಜಯಧ್ವಜ ಸಿಂಹ, ಉದಯಾದಿತ್ಯ ಸಿಂಹ, ಚಕ್ರಧ್ವಜ ಸಿಂಹ, ಸುಕುಪ. ಡಿ. ಸುಕಪ. ಆಧುನಿಕ ಯುರೋಪಿನಲ್ಲಿ ರಾಷ್ಟ್ರ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು ವ್ಯಾಪಾರದ ಬೆಳವಣಿಗೆ, ಊಳಿಗಮಾನ್ಯ ಪದ್ಧತಿ ಅವನತಿ, ರಾಜಪ್ರಭುತ್ವಗಳ ಉದಯ, ಧಾರ್ಮಿಕ ಬಿಕ್ಕಟ್ಟು. ಬಿ. ಊಳಿಗಮಾನ್ಯ ಪದ್ಧತಿ ಅವನತಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಖಡಕ್ವಾಸ್ಲಾ, ದೆಹಲಿ, ಚೆನ್ನೈ, ಸಿಕಂದರಾಬಾದ್. ಎ. ಖಡಕ್ವಾಸ್ಲಾ. ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ, ಭಾಷೆ, ಸಂಸ್ಕೃತಿ, ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹ ನಗರ ಸಮುದಾಯ, ಬುಡಕಟ್ಟು ಆದಿವಾಸಿ ಸಮುದಾಯ, ಗ್ರಾಮ ಸಮುದಾಯ, ಮಹಾನಗರ ಸಮುದಾಯ. ಬಿ. ಬುಡಕಟ್ಟು ಆದಿವಾಸಿ ಸಮುದಾಯ. ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಸಾಮರ್ಥ್ಯವನ್ನು ಹೊಂದಿವೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ದಕ್ಷಿಣಾಭಿಮುಖವಾಗಿ ಹರಿಯುವ ನದಿಗಳು, ಉತ್ತರಾಭಿಮುಖವಾಗಿ ಹರಿಯುವ ನದಿಗಳು. ಬಿ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ, ಏಕೆಂದರೆ ಉತ್ತಮ ಪೋಷಕಾಂಶ ಹೊಂದಿದೆ, ಸುಲಭ ಬೆಲೆಗೆ ದೊರೆಯುತ್ತದೆ, ಅದನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಇದು ಎಲ್ಲ ಕಡೆಯೂ ದೊರೆಯುತ್ತದೆ. ಎ. ಉತ್ತಮ ಪೋಷಕಾಂಶ ಹೊಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ 1935, 1949, 1980, 1969. ಬಿ. 1949. ನೀವು ಓರ್ವ ಹಣ್ಣಿನ ವ್ಯಾಪಾರಿಯಾಗಿ ದೇಶದ ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆದ ಹಣ್ಣುಗಳನ್ನು ತಂದು ನಿಮ್ಮ ಪ್ರದೇಶದಲ್ಲಿ ಮಾರಿದರೆ ರಾಷ್ಟ್ರೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ಸ್ಥಳೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಸಿ. ಸ್ಥಳೀಯ ಮಾರುಕಟ್ಟೆ. ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 8 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1 ಅಂಕ. ಒಟ್ಟು 8 ಅಂಕಗಳು. ಕಾಶ್ಮೀರದ ಕಾರ್ಕೋಟ ರಾಜವಂಶದ ಪ್ರಸಿದ್ಧ ರಾಜ ಯಾರು? ಲಲಿತಾದಿತ್ಯ ಮುಕ್ತಪೀಡ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಒಂದು ರಾಷ್ಟ್ರದ ಜನರು ತಾವೆಲ್ಲ ಒಂದೇ ಎಂಬ ಮನೋಭಾವನೆಯನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಏಕೆ ಆಚರಿಸುತ್ತೇವೆ? ವಿಶಾಲ ಮೈಸೂರು ರಾಜ್ಯವು 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿತು. ಹೀಗಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದೆವು. ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ಬಂಡವಾಳಶಾಹಿ ವರ್ಗ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಜೆ.ಎಲ್. ಹೆನ್ಸ್. ಜೆ.ಎಲ್. ಹೆನ್ಸ್ ಹೇಳ್ತಾನೆ. ಶ್ರಮ ವಿಭಜನೆ ಎಂದರೇನು?
ಕೆಲಸವನ್ನು ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು. ಕೈಗಾರಿಕೀಕರಣವು ಯಾವುದನ್ನು ಸೂಚಿಸುತ್ತದೆ? ಕೈಗಾರಿಕೀಕರಣವು ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಬಳಸುವ ತಂತ್ರಜ್ಞಾನದಲ್ಲಿ ಉಂಟಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಅಮೆರಿಕನ್ನರು ಯಾವ ದಿನವನ್ನು ಸ್ವಾತಂತ್ರ್ಯ ದಿನವೆಂದು ಆಚರಿಸುತ್ತಾರೆ? ಜುಲೈ 4. ಪ್ರತಿ ವರ್ಷ ಜುಲೈ 4 ಅಮೆರಿಕನ್ನರು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 16 ಅಂಕಗಳು. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳೇನು? ರಾಜ್ಯಪಾಲರ ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದ ಹುದ್ದೆಯಲ್ಲಿರಬಾರದು, ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು, ನ್ಯಾಯಾಲಯದಿಂದ ಶಿಕ್ಷೆ ಪಡೆದಿರಬಾರದು, ದಿವಾಳಿಕೋರನಾಗಿರಬಾರದು. ಅಥವಾ ಅಂತ ಒಂದು ಪ್ರಶ್ನೆ ಅದ. ಜನತಾ ನ್ಯಾಯಾಲಯಗಳು ಬಹಳಷ್ಟು ಜನಪ್ರಿಯವಾಗಿವೆ. ಸಮರ್ಥಿಸಿ. ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ. ಶೀಘ್ರ ಇತ್ಯರ್ಥವಾಗುತ್ತವೆ, ಅಂದರೆ ನ್ಯಾಯಗಳು ಶೀಘ್ರ ಇತ್ಯರ್ಥವಾಗುತ್ತವೆ. ಮಿತವ್ಯದ್ದಾಗಿರುತ್ತದೆ. ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಮಾಡುತ್ತದೆ. ಧರ್ಮವು ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ. ಹೇಗೆ? ಇದು ಆದರ್ಶದ ತಳಹದಿಯಾಗಿದೆ. ನೀತಿಯುತ ಜೀವನ ನಡೆಸಲು ಬೋಧಿಸುತ್ತದೆ. ಹಿರಿಯರು ಧಾರ್ಮಿಕ ಸ್ಥಳಗಳಿಗೆ ಹೋಗುವುದನ್ನು ಮಕ್ಕಳು ಗಮನಿಸುತ್ತಾರೆ. ಪೂಜೆ, ಹಬ್ಬ, ಜಾತ್ರೆ, ಉತ್ಸವಗಳಲ್ಲಿ ಭಾಗವಹಿಸುತ್ತಾರೆ. ಧಾರ್ಮಿಕ ಚಟುವಟಿಕೆಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಸಮಾಜ ಸೇವೆಯಲ್ಲಿ ನೆರವಾಗುತ್ತಾರೆ. ನೀತಿಯುತ ಜೀವನ ನಡೆಸಲು ತಳಹದಿಯಾಗಿದೆ. ಅಥವಾ ಅಂತ ಒಂದು ಪ್ರಶ್ನೆ ಅದ. ನಗರ ಸಮುದಾಯದ ಲಕ್ಷಣಗಳಾವುವು? ನಗರ ಸಮುದಾಯದ ಲಕ್ಷಣಗಳು: ಸಾಮಾಜಿಕ ವೈವಿಧ್ಯತೆ, ಅನಾಮಿಕತೆ, ಸಾಮಾಜಿಕ ಚಲನೆ, ವ್ಯಕ್ತಿವಾದ, ವಿಲಾಸವಾದ, ಚಿಕ್ಕ ಗಾತ್ರದ ಕುಟುಂಬ. ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ಆಡಳಿತ ಸುಧಾರಣೆಗಳು ಯಾವುವು? ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಸುಧಾರಣೆಗಳು: ಕಂದಾಯ ಸುಧಾರಣೆ, ರಾಜಧಾನಿಯ ವರ್ಗಾವಣೆ, ಸಾಂಕೇತಿಕ ನಾಣ್ಯ ಪ್ರಯೋಗ, ದಕ್ಕನ್ ನೀತಿ. ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ದೊರೆಯುವ ಪ್ರದೇಶಗಳು: ಬಳ್ಳಾರಿ, ಹೊಸಪೇಟೆ, ಸಂಡೂರು, ದೋಣಿಮಲೈ, ವಿಭೂತಿಗುಡ್ಡ, ಬೆಳಗಾಳ, ಕುಮಾರಸ್ವಾಮಿ ಬೆಟ್ಟಗಳು, ತಿಮ್ಮಪ್ಪನ ಗುಡಿ, ರಾಮದುರ್ಗ ಬೆಟ್ಟಗಳು. ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿ, ಕೆಮ್ಮನಗುಂಡಿ, ಕುದುರೆಮುಖ, ಗಂಗಾಮೂಲ, ಕಲತ್ತಗಿರಿ, ಜೇನುಸುರಿ ಗುಡ್ಡಗಳು. ಚಿತ್ರದುರ್ಗ, ಹೊಸದುರ್ಗ, ಸಾಸಲು, ಬಾಗಲಕೋಟೆ, ಅಮ್ಮಿನಿಗಡ, ತುಮಕೂರು, ಹುಳಿಯಾರು, ಚಿಕ್ಕನಾಯಕನಹಳ್ಳಿ, ಶಿವಮೊಗ್ಗ, ಹುಣಸಿ, ಶಂಕರಗುಡ್ಡ, ಸಿದ್ದರಹಳ್ಳಿ. ಕೃಷಿಯ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಬರೆಯಿರಿ. ಸುಧಾರಿತ ಬೀಜಗಳ ಪೂರೈಕೆ, ರಾಸಾಯನಿಕ ಗೊಬ್ಬರಗಳನ್ನು ಸಬ್ಸಿಡಿ ದರದಲ್ಲಿ ನೀಡುವುದು, ಯಾಂತ್ರಿಕ ಬೇಸಾಯಕ್ಕೆ ಪ್ರೋತ್ಸಾಹ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಸಣ್ಣ ದೊಡ್ಡ ನೀರಾವರಿ ಯೋಜನೆಗಳು. ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ. ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ. ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳಾವುವು? ವಸ್ತುಗಳು ಸುರಕ್ಷಿತವಾಗಿವೆಯೇ ಎಂಬುದನ್ನು ನೋಡಿಕೊಳ್ಳುವುದು, ಬೆಲೆ ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸುವುದು, ವಸ್ತುವಿನ ಗುಣಮಟ್ಟ ಸರಿಯಿದೆಯೇ ಎಂಬುದನ್ನು ತಿಳಿದುಕೊಳ್ಳುವುದು, ಅಂತರ್ಜಾಲ ಪಾವತಿ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು. ಕಬೀರನ ಬೋಧನೆಗಳು ಯಾವುವು? ಉತ್ತರವನ್ನು ನೋಡೋಣ. ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು. ವಿಗ್ರಹಾರಾಧನೆಯನ್ನು ಖಂಡಿಸಿದರು. ಹಿಂದೂ ಮತ್ತು ಮುಸ್ಲಿಮರಿಗೆ ಒಬ್ಬನೇ ದೇವರು ಅಂತ ಹೇಳ್ತಾರೆ. ಹಿಂದೂ ಮತ್ತು ಮುಸ್ಲಿಮರಲ್ಲಿ ಸಾಮರಸ್ಯ ತರಲು ಪ್ರಯತ್ನಿಸಿದರು. ಪ್ರವಾಸದಿಂದಾಗುವ ಲಾಭಗಳೇನು? ಆರೋಗ್ಯ ವೃದ್ಧಿ, ವಿಹಾರ,
ಸುಂದರ ತಾಣಗಳನ್ನು ನೋಡಲು, ಜ್ಞಾನಾರ್ಜನೆಗಾಗಿ ಇವೆಲ್ಲವೂ ಪ್ರವಾಸದಿಂದಾಗುವ ಲಾಭಗಳು. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕಗಳು, ಒಟ್ಟು 27 ಅಂಕಗಳು. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಹೇಳಿದರು. ಜ್ಞಾನ ಮಾರ್ಗದಿಂದ ನಮ್ಮ ಜೀವಾತ್ಮವನ್ನು ಬ್ರಹ್ಮನೊಡನೆ ವಿಲೀನಗೊಳಿಸಬೇಕು. ಇವರು ಜ್ಞಾನ ಮಾರ್ಗದ ಪ್ರತಿಪಾದಕರಾಗಿದ್ದಾರೆ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಮಧ್ವಾಚಾರ್ಯರು ಬೋಧನೆಗಳನ್ನು ವಿವರಿಸಿ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ದ್ವೈತ ಎಂದರೆ ಎರಡು ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಹೇಳಿದರು. ಜಗತ್ತು ಮಾಯವಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ. ವಿಷ್ಣುವಿನ ಆರಾಧನೆಯಿಂದ ಮುಕ್ತಿ ಸಾಧ್ಯವೆಂದು ಹೇಳಿದರು. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಥವಾ ಮಹತ್ವ: ಕೃಷಿ ಪ್ರಗತಿ, ಕೈಗಾರಿಕಾ ಪ್ರಗತಿ, ಗಣಿಗಾರಿಕೆ ಪ್ರಗತಿ, ವಾಣಿಜ್ಯ ಪ್ರಗತಿ, ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು, ಮನೆ ಬಾಗಿಲಿಗೆ ಸೇವೆ ನೀಡುವುದು. ಅಥವಾ ಅಂತ ಒಂದು ಪ್ರಶ್ನೆ ಅದ. ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ, ವಿಶ್ಲೇಷಿಸಿರಿ. ವ್ಯವಸಾಯದ ಪ್ರಾಮುಖ್ಯತೆ: ಜನರ ಜೀವನಾಧಾರವಾಗಿದೆ. ಆಹಾರ ಪೂರೈಕೆ, ಮೇವು ಪೂರೈಕೆ, ಕಚ್ಚಾ ವಸ್ತುಗಳ ಪೂರೈಕೆ, ಆರ್ಥಿಕ ಅಭಿವೃದ್ಧಿ, ತಲಾ ಆದಾಯದ ಹೆಚ್ಚಳ, ರಾಷ್ಟ್ರೀಯ ಆದಾಯದ ಹೆಚ್ಚಳ, ವಿದೇಶಿ ವಿನಿಮಯ ಗಳಿಕೆ. ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕುಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ. ಹಣದ ವಹಿವಾಟು, ಠೇವಣಿ ಅಂಗೀಕರಿಸುವುದು, ಸಾಲ ಕೊಡುವುದು, ಹಣ ವರ್ಗಾವಣೆ, ಭದ್ರತಾ ಕಪಾಟು ಕೊಡುವುದು, ಬ್ಯಾಂಕಿಂಗ್ ವ್ಯವಹಾರ. ಅಥವಾ ಅಂತೊಂದು ಪ್ರಶ್ನೆ ಅದ. ಉತ್ಪಾದನೆಯಲ್ಲಿ ಶ್ರಮದ ಮಹತ್ವವನ್ನು ಬರೆಯಿರಿ. ಶ್ರಮವು ಬಹುಮುಖ್ಯ ಉತ್ಪಾದನಾ ಅಂಗವಾಗಿದೆ. ಇದು ಇತರೆ ಉತ್ಪಾದನಾಂಗಗಳನ್ನು ಚುರುಕುಗೊಳಿಸುತ್ತದೆ. ಶ್ರಮವಿಲ್ಲದೆ ಯಾವುದೇ ವಸ್ತುವಿನ ಉತ್ಪಾದನೆ ಸಾಧ್ಯವಿಲ್ಲ. ಶ್ರಮವು ಉತ್ಪಾದನಾಂಗಗಳನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶ್ರಮದ ಪೂರೈಕೆ ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ. ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿರ್ವಹಣೆಯ ತತ್ವಗಳಾವುವು? ಉತ್ತರವನ್ನು ನೋಡೋಣ. ನಿರ್ವಹಣೆಯ ತತ್ವಗಳು: ಕಾರ್ಯವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪ ಆದೇಶ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ. ಇವೆಲ್ಲವೂ ನಿರ್ವಹಣೆಯ ತತ್ವಗಳು. ಇಲ್ಲಿ ಕೇವಲ 6 ಪಾಯಿಂಟ್ ಬರೆದರೂ ಕೂಡ ಸಾಕು. ಅಥವಾ ಅಂತ ಒಂದು ಪ್ರಶ್ನೆ ಅದ. ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆಯ ವ್ಯತ್ಯಾಸ ಬರೆಯಿರಿ. ಸಾಂಪ್ರದಾಯಿಕ ಮಾರುಕಟ್ಟೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತ, ನಿರ್ದಿಷ್ಟ ಸ್ಥಳವಿರುತ್ತದೆ, ನಿರ್ದಿಷ್ಟ ವ್ಯವಹಾರವಿರುತ್ತದೆ. ಅಸಾಂಪ್ರದಾಯಿಕ ಮಾರುಕಟ್ಟೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಿರುವುದಿಲ್ಲ, ನಿರ್ದಿಷ್ಟ ಸ್ಥಳವಿರುವುದಿಲ್ಲ, ನಿರ್ದಿಷ್ಟ ವ್ಯವಹಾರವಿರುವುದಿಲ್ಲ. ಇವೆಲ್ಲವೂ ಸಾಂಪ್ರದಾಯಿಕ ಮಾರುಕಟ್ಟೆ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆಯ ವ್ಯತ್ಯಾಸಗಳನ್ನು ತಿಳಿಸ್ತಕ್ಕಂಥ ಅಂಶಗಳು. ಶೇರ್ ಷಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ಇವನು ಆಡಳಿತದ ಮುಖ್ಯಸ್ಥನಾಗಿದ್ದನು. ಮಂತ್ರಿಮಂಡಲ ಸಹಾಯದಿಂದ ಆಡಳಿತ ನಡೆಸುತ್ತಿದ್ದನು. ಸಾಮ್ರಾಜ್ಯವನ್ನು ಸರ್ಕಾರ ಪರಗಣಗಳನ್ನಾಗಿ ವಿಂಗಡಿಸಿದ್ದನು. ಇವನ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಪಿರಂಗಿದಳ ಮತ್ತು ಗಜದಳಗಳಿದ್ದವು. ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದನು. ರೈತರು ಉತ್ಪಾದನೆಯ ಭಾಗವನ್ನು ಭೂಕಂದಾಯ ನೀಡುತ್ತಿದ್ದರು. ಪ್ರತಿ ಬುಧವಾರ ನ್ಯಾಯದಾನ ನೀಡುತ್ತಿದ್ದನು.
ದಾಮ್ ಎಂಬ ಬೆಳ್ಳಿಯ ನಾಣ್ಯ ಜಾರಿಗೆ ತಂದನು. ಶೇರ್ ಶಾನ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯ ಪದ್ಧತಿ, ಕಂದಾಯ ಪದ್ಧತಿ, ನ್ಯಾಯಾಂಗ ಪದ್ಧತಿ, ನಾಣ್ಯ ಪದ್ಧತಿ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಇಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಕಾಣುತ್ತೇವೆ. ಭಾರತೀಯ ಚುನಾವಣಾ ಆಯೋಗದ ರಚನೆಯನ್ನು ವಿವರಿಸಿ. ಸಂವಿಧಾನದ 324ನೇ ವಿಧಿಯು ಭಾರತ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುತ್ತದೆ. ಇದು 1950 ಜನವರಿ 25ರಂದು ಸ್ಥಾಪಿತವಾಯಿತು. ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿದ್ದರು. 1993ರಿಂದ ಚುನಾವಣಾ ಆಯೋಗವು ಒಟ್ಟು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. 3 ಚುನಾವಣಾ ಆಯುಕ್ತರು ಸಮಾನವಾದ ಅಧಿಕಾರವನ್ನು ಹೊಂದಿರುತ್ತಾರೆ. ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳುಂಟಾದರೆ ಬಹುಮತ ಮೂಲಕ ನಿರ್ಣಯ ಕೈಗೊಳ್ಳಲಾಗುತ್ತದೆ. ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಭಿನ್ನವಾಗಿದೆ ಎಂದು ಹೇಗೆ ಹೇಳುವಿರಿ? ಉತ್ತರವನ್ನು ನೋಡೋಣ. ಕೆಂಪು ಮಣ್ಣು ಇದು ಗ್ರಾನೈಟ್, ನಿಸ್ ಶಿಲಾದ್ರವ್ಯಗಳಿಂದ ರೂಪುಗೊಂಡಿದೆ. ಇದು ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ. ಇದರಲ್ಲಿ ಸುಣ್ಣ, ಉಪ್ಪಿನಂಶ ಹೆಚ್ಚಿದ್ದು ಸಾವಯವ ಅಂಶ ಕಡಿಮೆ ಇದೆ. ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ. ಇದು ಹಗುರ ತೆಳುವಾಗಿದ್ದು ಹೆಚ್ಚು ಫಲವತ್ತಾಗಿಲ್ಲ. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿದೆ. ಇದು ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ. ಇದಕ್ಕೆ ದೀರ್ಘಕಾಲದವರೆಗೂ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣವಿದೆ. ಇದು ಹತ್ತಿ ಬೆಳೆಯಲು ಸೂಕ್ತವಾಗಿದೆ. ಕಪ್ಪು ಹತ್ತಿ ಮಣ್ಣು ಎಂತಲೇ ಕರೆಯುವರು. ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. ಉತ್ತರವನ್ನು ನೋಡೋಣ. ಯೇಸು ಕ್ರಿಸ್ತರ ಬೋಧನೆಗಳು: ದೇವರು ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು. ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಇವೆಲ್ಲವೂ ಯೇಸು ಕ್ರಿಸ್ತರ ಬೋಧನೆಗಳು. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ. ಅವಿಭಕ್ತ ಕುಟುಂಬದ ಲಕ್ಷಣಗಳು: ದೊಡ್ಡ ಗಾತ್ರ, ವಾಸಸ್ಥಳ, ಅಡುಗೆ ಮನೆ, ಧರ್ಮ, ಸ್ವಯಂಪೂರ್ಣತೆ, ಅಧಿಕಾರದ ಸಂರಚನೆ. ಇವೆಲ್ಲವೂ ಅವಿಭಕ್ತ ಕುಟುಂಬದ ಲಕ್ಷಣಗಳು. ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 4 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಒಟ್ಟು 16 ಅಂಕಗಳು. ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ವಿವರಿಸಿ. ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಮತ್ತು ರಾಜಕೀಯ ಆಸಕ್ತಿ. ಪಾಪ ಕ್ಷಮೆಯ ಹೆಸರಿನಲ್ಲಿ ಚರ್ಚಿನಿಂದ ಭ್ರಷ್ಟಾಚಾರ. ಅರಮನೆ ಮತ್ತು ಚರ್ಚ್ ನಡುವಿನ ಅಧಿಕಾರಕ್ಕೆ ತಿಕ್ಕಾಟ. ವೈಜ್ಞಾನಿಕ ದೃಷ್ಟಿಕೋನ ಉದಯ. ಮೂಲ ಹೀಬ್ರೂ ಭಾಷೆಯಿಂದ ಬೈಬಲ್ ಅನ್ನು ಇತರ ಭಾಷೆಗಳಿಗೆ ಭಾಷಾಂತರವನ್ನು ಚರ್ಚ್ ವಿರೋಧಿಸಿತು. ಹೊಸ ರಾಷ್ಟ್ರೀಯ ಪ್ರಭುತ್ವಗಳ ಉದಯ. ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ದೊಡ್ಡದು ಎಂಬ ತಿಳುವಳಿಕೆ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಕೈಗಾರಿಕಾ ಕ್ರಾಂತಿಗೆ ಕಾರಣಗಳೇನು? ಪುನರುಜ್ಜೀವನದ ಪ್ರಭಾವದಿಂದ ವೈಜ್ಞಾನಿಕ ಆವಿಷ್ಕಾರಗಳು ಯಂತ್ರಗಳ ನಿರ್ಮಾಣಕ್ಕೆ ಕಾರಣವಾಯಿತು. ವಸಾಹತುಗಳ ಸ್ಥಾಪನೆಯಿಂದ ವ್ಯಾಪಾರ ವಹಿವಾಟು ಹೆಚ್ಚಿ ಸಿದ್ಧ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಯಿತು. ವಸಾಹತುಗಳಿಂದ ಅತ್ಯಂತ ಕಡಿಮೆ ದರದಲ್ಲಿ ಅಗಾಧ ಪ್ರಮಾಣದ ಕಚ್ಚಾ ವಸ್ತುಗಳ ಪೂರೈಕೆಯಾಯಿತು. ಕೈಗಾರಿಕೆಯನ್ನು ಅವಲಂಬಿಸಿದ ಧಾರ್ಮಿಕ ವರ್ಗದ ಉದಯ. ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳ. ಇಂಗ್ಲೆಂಡಿನಲ್ಲಿದ್ದ ರಾಜಕೀಯ ಸ್ಥಿರತೆ. ಇವೆಲ್ಲವೂ ಕೈಗಾರಿಕಾ ಕ್ರಾಂತಿಗೆ ಕಾರಣವಾಗ್ತವು. ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ. ಸ್ಪಷ್ಟೀಕರಿಸಿ. ಉದ್ಯೋಗ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ, ಸಂಪನ್ಮೂಲಗಳ ಸದ್ಬಳಕೆ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ, ರಾಷ್ಟ್ರೀಯ ಆದಾಯದ ಹೆಚ್ಚಳ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಕೈಗಾರಿಕಾ ಬೆಳವಣಿಗೆಯ ಅಗತ್ಯತೆಗಳನ್ನು ವಿಶ್ಲೇಷಿಸಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು,
ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆ, ಕಟ್ಟೆ, ಕಾಲುವೆ, ಆಣೆಕಟ್ಟೆ ಮುಂತಾದವು ನಿರ್ಮಾಣವಾಗಿವೆ. ಇವರು ಚಾಲುಕ್ಯ, ಚೋಳ ಮತ್ತು ಹೊಯ್ಸಳರ ವಾಸ್ತುಶೈಲಿಯನ್ನು ಮುಂದುವರಿಸಿದರು. ಇವರ ಶೈಲಿಯ ಪ್ರಧಾನ ಲಕ್ಷಣಗಳು ಕಂಬಗಳ ಸಾಲುಗಳು, ವಿಶಾಲ ಸಭಾಮಂಟಪ, ಕಲ್ಯಾಣ ಮಂಟಪ, ಗೋಪುರಗಳು, ಕಮಾನುಗಳು. ಇವರು ಭವ್ಯತೆ, ರುದ್ರತೆ ಮತ್ತು ಗಾಂಭೀರ್ಯತೆಗೆ ಹೆಚ್ಚಿನ ಮಹತ್ವ ನೀಡಿದ್ದರು. ಇವರು ಕಟ್ಟಡಗಳಿಗೆ ಬಿರುಸಾದ ಕನಶಿಲೆ ಬಳಸಿದ್ದಾರೆ. ಪ್ರಮುಖ ವಾಸ್ತುಶಿಲ್ಪಗಳು ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ, ಕಮಲ್ ಮಹಲ್, ಗಜಶಾಲೆ, ರಾಣಿ ಸ್ನಾನಗೃಹ, ಲಕ್ಷ್ಮೀ ನರಸಿಂಹ, ಕಡಲೆಕಾಳು ಗಣೇಶ, ಸಾಸುವೆ ಕಾಳು ಗಣೇಶ ಇತ್ಯಾದಿ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಬರೆಯಿರಿ. ಉತ್ತರವನ್ನು ನೋಡೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈ ಕೆಳಗಿನವುಗಳಲ್ಲಿ ಯಾವುದಾದರೂ 5 ನಿಮಗೆ ಕೊಟ್ಟಿರುವ ಕರ್ನಾಟಕ ನಕ್ಷೆಯಲ್ಲಿ ಗುರುತಿಸಿ. ಒಟ್ಟು 5 ಅಂಕಗಳು. ಒಟ್ಟು 10 ಸ್ಥಳಗಳನ್ನು ಕೊಟ್ಟಿರ್ತಾರೆ. ಆ 10 ಸ್ಥಳಗಳಲ್ಲಿ 5 ಸ್ಥಳಗಳನ್ನು ಗುರುತಿಸಬೇಕು. ಒಟ್ಟು 5 ಅಂಕಗಳು. ಕರ್ನಾಟಕದ ಉತ್ತರದ ತುದಿ ಔರಾದ್, ಬೀದರ್ ಜಿಲ್ಲೆಯ ಔರಾದ್ ಎ ಅಂತ ಗುರುತಿಸಲಾಗಿದೆ. ಮೇಲ್ಗಡೆ ಇದೆ ನೋಡಿ, ರೆಡ್ ಕಲರ್. ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಥವಾ ಭಾರತದ ಸಿಲಿಕಾನ್ ಸಿಟಿ ಬಿ ಅಂತ ಗುರುತಿಸಲಾಗಿದೆ, ನೀವು ನೋಡಬಹುದು. ಚಾರ್ಮಾಡಿ ಘಾಟಿ ಸಿ ಅಂತ ಗುರುತಿಸಲಾಗಿದೆ. ಇದು ಚಿಕ್ಕಮಗಳೂರು ಮತ್ತು ಮಂಗಳೂರು ಜಿಲ್ಲೆ ಮಧ್ಯದಲ್ಲಿ ಬರುತ್ತೆ. ನೆಕ್ಸ್ಟು ಡಿ, ಕರ್ನಾಟಕದ ಕಾಶ್ಮೀರ ಅಥವಾ ಕಿತ್ತಳೆ ನಾಡು ಕೊಡಗು ಅಂತ ಹೇಳ್ತು ಡಿ ಅಂತ ಗುರುತಿಸಲಾಗಿದೆ. ನೆಕ್ಸ್ಟು ಸ್ಕಂದಗಿರಿ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಸ್ಕಂದಗಿರಿ ಇ ಅಂತ ಗುರುತಿಸಲಾಗಿದೆ. ಕಲ್ಹತ್ತಗಿರಿ ಎಫ್ ಅಂತ ಗುರುತಿಸಲಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಕಲ್ಹತ್ತಗಿರಿ. ನೆಕ್ಸ್ಟು ಕಾರವಾರ ಜಿ ಅಂತ ಗುರುತಿಸಲಾಗಿದೆ, ನೀವು ನೋಡ್ಬೋದು ಕಾರವಾರ. ನಾಯಕನಹಟ್ಟಿ, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ಸ್ಥಳ ಇದು. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ. ನೆಕ್ಸ್ಟು ಐ, ಮಹಾತ್ಮ ಗಾಂಧಿ ವಿದ್ಯುದಾಗಾರ ಐ ಅಂತ ಗುರುತಿಸಲಾಗಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ನೆಕ್ಸ್ಟು ತುಂಗಭದ್ರಾ ನದಿ ಜೆ ಅಂತ ಗುರುತಿಸಲಾಗಿದೆ, ಅದು ತುಂಗಭದ್ರಾ ನದಿ. ಈ ಕರ್ನಾಟಕ ನಕಾಶೆಯಲ್ಲಿ ಈ ಎಲ್ಲ 10 ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ.